ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಮಾಡೆಲ್ ಆಟ್ರಿಬ್ಯೂಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ನಾವು ರೀಡೈರೆಕ್ಟ್ ಆಟ್ರಿಬ್ಯೂಟ್ಸ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಅದೇ ರೀತಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಸೇಮ್ ಟೈಮ್ ಲೀಫ್ ಟೆಂಪ್ಲೇಟಲ್ಲಿ ನಾವು ಫಾರ್ಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಎಲಿಮೆಂಟ್ಸ್ ಇದೆ ಫಾರ್ಮಲ್ಲೇ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಚೆಕ್ ಬಾಕ್ಸಸ್ ಆಗಿರ್ಬೋದು, ರೇಡಿಯೋ ಬಟನ್ಸ್ ಆಗಿರ್ಬೋದು, ಇದನ್ನೆಲ್ಲ ಡಿಸ್ಕಷನ್ ಮಾಡೋದಿದೆ. ಈ ವಿಡಿಯೋದಲ್ಲಿ ಅದನ್ನೆಲ್ಲ ಡಿಸ್ಕಷನ್ ಮಾಡೋಣ. ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಒಂದು ಆನ್ಲೈನ್ ಫಾರ್ಮ್ನ ಫಿಲಪ್ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ದೀರ ಎಷ್ಟೊಂದು ಕಡೆ ಚೆಕ್ ಬಾಕ್ಸಸ್ ಕೂಡ ನಾವು ಯೂಸ್ ಮಾಡ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಪೋಸ್ ಯಾವುದೋ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಮ್ಮದೊಂದು ಕಾಂಟ್ಯಾಕ್ಟ್ ಫಾರ್ಮ್ ಇದೆ ಅಥವಾ ಏನೋ ಒಂದು ಆನ್ಲೈನ್ ಬಿಲ್ಲಿಂಗ್ ಫಾರ್ಮ್ ಏನೋ ಫಿಲಪ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಓಕೆನಾ? ನಾನೇನು ಮಾಡ್ತೀನಿ, ಜಸ್ಟ್ contact.html ಅಂತ ಒಂದು ಪೇಜ್ ಇದೆ. ಅದರಲ್ಲಿ ಎಲ್ಲ ಬೇರೆ ಬೇರೆ ಎಲಿಮೆಂಟ್ಸ್ನೆಲ್ಲ ಆ್ಯಡ್ ಮಾಡಿದ್ದೀವಿ ಫಾರ್ಮಲ್ಲಿ. ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು, ಅದೇ ರೀತಿ ಡ್ರಾಪ್ ಡೌನ್ಸ್ ಆಗಿರ್ಬೋದು, ಅದೇ ರೀತಿ ಚೆಕ್ ಬಾಕ್ಸಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಓಕೆ, ಫಾರ್ ಎಕ್ಸಾಂಪಲ್ ಏನೊಂದು ಇನ್ನೊಂದು ಕ್ವಶನ್ ಕೇಳಿರ್ತಾರೆ, ಸೆಲೆಕ್ಟ್ ಯುವರ್ ಇಂಟ್ರೆಸ್ಟ್ ಅಂತೇಳಿ. ಓಕೆನಾ? ಇಂಟ್ರೆಸ್ಟ್ ನಮ್ಮದು ಮಲ್ಟಿಪಲ್ ಇಂಟ್ರೆಸ್ಟ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಚೆಕ್ ಬಾಕ್ಸಸ್ನ ಯೂಸ್ ಮಾಡ್ತೀವಿ. ಪ್ರೀ ಡಿಫೈನ್ಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಥವಾ ಪ್ರೀ ಡಿಫೈನ್ಡ್ ಸೆಟ್ ಆಫ್ ಆಪ್ಷನ್ಸ್ನ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ. ಅದರಲ್ಲಿ ನಮ್ದು ಇಂಟ್ರೆಸ್ಟ್ ಯಾವುದಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ರೀಡಿಂಗ್ ಆಗಿರ್ಬೋದು, ಹಾಗೆಯೇ ರೈಟಿಂಗ್ ಆಗಿರ್ಬೋದು, ಹಾಗೆಯೇ ಕುಕ್ಕಿಂಗ್ ಆಗಿರ್ಬೋದು. ಓಕೆನಾ? ಈ ರೀತಿ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಸೊ ಯೂಸರ್ ಏನಾದರೂ ಅವನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮಾಡ್ದ ಅಂತಂದರೆ, ಫಾರ್ ಎಕ್ಸಾಂಪಲ್ ಯೂಸರು ರೀಡಿಂಗು ಮತ್ತು ಕುಕ್ಕಿಂಗ್ ಸೆಲೆಕ್ಟ್ ಮಾಡ್ಕೊತಾನೆ. ಓಕೆನಾ? ನಾವು ಸಬ್ಮಿಟ್ ಮಾಡಿದಾಗ ನಾವು ಅದನ್ನು ಆ ವ್ಯಾಲ್ಯೂಸ್ನ ನಾವು ಜಾವಾ ಲೇಯರ್ಗೆ ಕಳಿಸ್ಬೇಕು. ಓಕೆನಾ? ನಾವು ಬ್ಯಾಕೆಂಡಲ್ಲಿ ಒಂದು ಕಂಟ್ರೋಲರ್ನ ಕ್ರಿಯೇಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಕಂಟ್ರೋಲರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಅದರಲ್ಲಿ ಹ್ಯಾಂಡ್ಲರ್ ಮೆಥಡ್ ಇದೆ. ಓಕೆ, ಯಾವುದೋ ಒಂದು ಹ್ಯಾಂಡ್ಲರ್ ಮೆಥಡ್ ಇದೆ. ನಾವಿಲ್ಲೇನು ಮಾಡ್ತೀವಿ, HTTP ಪೋಸ್ಟ್ ಮೆಥಡ್ನ ಟ್ರಿಗರ್ ಮಾಡ್ತೀವಿ. ಸೊ ಅವಾಗೇನಾಗುತ್ತೆ, ಫಾರ್ಮಲ್ಲಿರೋ ಎಲ್ಲ ವ್ಯಾಲ್ಯೂಸ್ನು ಕ್ಯಾಪ್ಚರ್ ಮಾಡಿ ನಾವು ಒಂದು ಮಾಡೆಲ್ ಆಟ್ರಿಬ್ಯೂಟಿಂದ ನಾವು ಒಂದು ಜಾವಾ ಆಬ್ಜೆಕ್ಟಿಗೆ ಬೈಂಡ್ ಮಾಡ್ತೀವಿ. ಸೊ ಆ ರೀತಿ ಬೈಂಡ್ ಮಾಡಿದಾಗ ನಾವು ನಮ್ಮ ಇಂಟ್ರೆಸ್ಟ್ ಏನು ನಾವು ಸೆಲೆಕ್ಟ್ ಮಾಡಿರ್ತೀವಲ್ಲ UI ಅಲ್ಲಿ ರೀಡಿಂಗು ಮತ್ತು ಕುಕ್ಕಿಂಗು, ಅದನ್ನು ಕೂಡ ನಾವು ಒಂದು ಜಾವಾ ವೇರಿಯೇಬಲ್ಗೆ ಬೈಂಡ್ ಮಾಡಬೇಕಾಗುತ್ತೆ. ಸೇಮ್ ಜಾವಾ ಆಬ್ಜೆಕ್ಟಲ್ಲಿ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀವಿ, ಇಂಟ್ರೆಸ್ಟ್ಸ್ ಅಂತೇಳಿ. ಸೊ ಆ ಒಂದು ವೇರಿಯೇಬಲ್ಗೆ ನಾವು ಬೈಂಡ್ ಮಾಡ್ಬೋದು. ಓಕೆನಾ? ಸೊ ಬೈಂಡ್ ಮಾಡಬೇಕಾದ್ರೆ ನಾವು ಇಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಆಗಿರೋದ್ರಿಂದ ನಾವು ಜಸ್ಟ್ ಅದನ್ನು ಕಾಮಾ ಸೆಪ್ರೇಟೆಡ್ ಆಗಿ ಒಂದು ಸೇಮ್ ಸ್ಟ್ರಿಂಗ್ ಅನ್ನೋ ಒಂದು ಫೀಲ್ಡಿಗೆ ನಾವು ಅದನ್ನು ಬೈಂಡ್ ಮಾಡ್ಬೋದು. ಅದನ್ನು ನಾವು ಯಾವ ರೀತಿ ಬೈಂಡ್ ಮಾಡ್ಬೋದು, ಹಾಗೆ ಯಾವ ರೀತಿ ಈ ಯಾವ ರೀತಿ ನಾವು ಈ ಚೆಕ್ ಬಾಕ್ಸಸ್ನ ಕ್ರಿಯೇಟ್ ಮಾಡ್ಬೋದು, ಅದನ್ನೆಲ್ಲ ನಾವು ಐಡಿಯಾದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ನಾನು ಐಡಿಯಾ ಓಪನ್ ಮಾಡಿದ್ದೀನಿ. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ, ನಾವು contactors.html ಪೇಜ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಲ್ಲ ಟೈಮ್ ಲೀಫ್ ಟೆಂಪ್ಲೇಟು, ಇದರಲ್ಲೇ ನಾವು ಚೆಕ್ ಬಾಕ್ಸಸ್ನ ಕ್ರಿಯೇಟ್ ಮಾಡಿ ನಾವು UI ಅಲ್ಲೇ ಎಲ್ಲ ವ್ಯಾಲ್ಯೂಸ್ನು ಹಾರ್ಡ್ ಕೋಡ್ ಮಾಡೋಣ. ಸೊ ಫಸ್ಟಿಗೆ ಜಾವಾ ಲೇಯರಿಂದ ನಾವು ಫೆಚ್ ಮಾಡೋದು ಬೇಡ. ಯಾಕಂದ್ರೆ ನಾವು ರಿಯಲ್ ಟೈಮ್ ಪ್ರಾಜೆಕ್ಟ್ಸಲ್ಲಿ ಏನಾಗುತ್ತಪ್ಪ ಅಂತಂದರೆ ಯಾವುದನ್ನು ನಾವು ಹಾರ್ಡ್ ಕೋಡ್ ಮಾಡಲ್ಲ. ಹೇಗೆ ನಾವು ಡ್ರಾಪ್ ಡೌನಿಗೆ ವ್ಯಾಲ್ಯೂಸ್ನ ಜಾವಾ ಲೇಯರಿಂದ ಫೆಚ್ ಮಾಡಿದ್ವಲ್ಲ, ಅದೇ ರೀತಿ ಚೆಕ್ ಬಾಕ್ಸಸ್ಸಿಗೂ ಕೂಡ ನಾವು ಜಾವಾ ಲೇಯರಿಂದನೇ ಫೆಚ್ ಮಾಡ್ತೀವಿ. ಸೊ ಅದನ್ನು ಯಾವ ರೀತಿ ಫೆಚ್ ಮಾಡೋದು ಅಂತ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಬಟ್ ಫಾರ್ ನಾವು ಏನು ಮಾಡೋಣ ಅಂತಂದರೆ, ಈ ಒಂದು ಟೈಮ್ ಲೀಫ್ ಟೆಂಪ್ಲೇಟಲ್ಲೇ contactors.html ಪೇಜಲ್ಲೇ ಯಾವ ರೀತಿ ಹಾರ್ಡ್ ಕೋಡ್ ಮಾಡಿ ಡೇಟಾನ ಪಾಸ್ ಮಾಡ್ಬೋದು ಅಂತ ಡಿಸ್ಕಷನ್ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಇನ್ನೊಂದು ಡಿವ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಈ ಡಿವಲ್ಲಿ ನಾನು ಏನು ಮಾಡ್ತೀನಿ, ಒಂದು ಫಾರ್ ಎಕ್ಸಾಂಪಲ್ ಇದರೊಳಗಡೆ ಫಸ್ಟ್ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ತೀನಿ. ಓಕೆನಾ? ಒಂದು ಪ್ಯಾರಾಗ್ರಾಫ್ ಆ್ಯಡ್ ಮಾಡ್ತೀನಿ. ಈ ಪ್ಯಾರಾಗ್ರಾಫಿಗೆ ನಾನೇನು ಆ್ಯಡ್ ಮಾಡ್ತೀನಿ, ಸೆಲೆಕ್ಟ್ ಯುವರ್ ಇಂಟ್ರೆಸ್ಟ್ಸ್. ಓಕೆ, ಸೆಲೆಕ್ಟ್ ಯುವರ್ ಇಂಟ್ರೆಸ್ಟ್ಸ್. ಓಕೆ, ಈಗೇನು ಮಾಡೋಣ, ಹೊಸದಾಗಿ ಒಂದು ಡಿವ್ ಕ್ರಿಯೇಟ್ ಮಾಡ್ತೀನಿ. ಈ ಡಿವಲ್ಲಿ ನಾನು ಲೇಬಲ್ಲು ಮತ್ತು ಇನ್ಪುಟ್ ಚೆಕ್ ಬಾಕ್ಸ್ನ ಆ್ಯಡ್ ಮಾಡ್ತೀನಿ. ಓಕೆ, ಫಸ್ಟಿಗೆ ನಾನು ಚೆಕ್ ಬಾಕ್ಸ್ ಆ್ಯಡ್ ಮಾಡ್ತೀನಿ, ಇನ್ಪುಟ್ ಚೆಕ್ ಬಾಕ್ಸ್. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೇಮು ಮತ್ತು ID ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾವೇನು ಮಾಡೋಣ ಅಂತಂದರೆ, ನಮಗೆ ಈ ನೇಮಿನ ಅವಶ್ಯಕತೆ ಏನಿಲ್ಲ, ನಾನು ಇದನ್ನು ರಿಮೂವ್ ಮಾಡಿಬಿಡೋಣ. ಸೊ ID ಬೇಕಾಗುತ್ತೆ ನಮಗೆ. ಏನಕ್ಕೆ ಅಂತಂದರೆ ನಾವು ಲೇಬಲ್ ಕೂಡ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೇಬಲ್ನ ಆ್ಯಡ್ ಮಾಡ್ತೀವಿ, ಲೇಬಲ್. ಓಕೆ, ಲೇಬಲ್ನ ಆ್ಯಡ್ ಮಾಡಿದಾಗ ಇಲ್ಲಿ ಫಾರಿಗೆ ನಾವು ಏನು ವ್ಯಾಲ್ಯೂನ ಪಾಸ್ ಮಾಡ್ತೀವಲ್ಲ, ಸೇಮ್ನೇ ಅದನ್ನು ID ಕೂಡ ಪಾಸ್ ಮಾಡ್ತೀವಿ. ಸೊ ಆವಾಗ ಲೇಬಲ್ ಮೇಲೆ ಚೆಕ್ ಮಾರ್ಕ್ ಮಾಡಿದಾಗ ಆಟೋಮ್ಯಾಟಿಕಲಿ ಒಂದು ಚೆಕ್ ಬಾಕ್ಸು ಚೆಕ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಫಾರ್ ಹಾಗೇ ಇರಲಿ. ನಾವೇನು ಮಾಡೋಣ, ಲೇಬಲಲ್ಲಿ ನಾನು ಫಾರ್ ನಾವು ರೈಟಿಂಗ್ ಅಂತ ಆ್ಯಡ್ ಮಾಡ್ತೀನಿ. ರೈಟಿಂಗ್, ಇಲ್ಲೂ ಕೂಡ ಜಸ್ಟ್ ರೈಟಿಂಗ್ ಆ್ಯಡ್ ಮಾಡ್ತೀನಿ. ID ಕೂಡ ನಾನು ರೈಟಿಂಗ್ ಅಂತಲೇ ಪ್ರೊವೈಡ್ ಮಾಡ್ತೀನಿ. ರೈಟಿಂಗ್. ಈಗ ನಾವೇನು ಪ್ರೊವೈಡ್ ಮಾಡಬೇಕು, ವ್ಯಾಲ್ಯೂನ ಪ್ರೊವೈಡ್ ಮಾಡಬೇಕು. ವ್ಯಾಲ್ಯೂ ಕೂಡ ರೈಟಿಂಗ್ ಆಗಿರುತ್ತೆ. ಓಕೆ,
ಸೊ ವ್ಯಾಲ್ಯೂ ಅನ್ನೋದು ನಾವು ಜಾವಾ ಲೇಯರಿಗೆ ಕಳಿಸೋದು. ಯೂಸರ್ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡಾಗ ಸಬ್ಮಿಟ್ ಮಾಡಿದಾಗ ನಾವೇನು ಕಳಿಸ್ತೀವಲ್ಲ ಅದು ವ್ಯಾಲ್ಯೂ. ಈ ರೈಟಿಂಗ್ ಏನಕ್ಕಪ್ಪ ಅಂತಂದರೆ ಲೇಬಲ್ ಫಾರಲ್ಲಿರೋ ರೈಟಿಂಗು ಮತ್ತು ID ಎರಡು ಸೇಮ್ ಆದರೆ ನಾವು ಟೆಕ್ಸ್ಟ್ ಮೇಲೆ ಚೆಕ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಚೆಕ್ ಬಾಕ್ಸು ಚೆಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಆಟ್ರಿಬ್ಯೂಟ್ನ ಆ್ಯಡ್ ಮಾಡಬೇಕು, ಫೀಲ್ಡ್ ಆಟ್ರಿಬ್ಯೂಟ್. ಓಕೆನಾ, ನಾವೇನು ಮಾಡ್ತೀವಿ, ಫೀಲ್ಡ್ ಆಟ್ರಿಬ್ಯೂಟ್ನ ಆ್ಯಡ್ ಮಾಡೋಣ. ಸೊ ಅದಕ್ಕೆ ನಾವು ಸೆಲೆಕ್ಷನ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ತೀವಿ. ಸ್ಟಾರ್ $, ಓಕೆ, ಇಲ್ಲೇನು ಮಾಡ್ತೀವಿ, ನಾವು ಒಂದು ಫೀಲ್ಡ್ನ ಪಾಸ್ ಮಾಡ್ತೀವಿ. ಓಕೆನಾ, ಬಟ್ ಅದಕ್ಕಿಂತ ಮುಂಚೆ ನಾವು ಜಾವಾ ಲೇಯರಲ್ಲಿ contact.java ಫೈಲಲ್ಲಿ ನಾವು ಒಂದು ಫೀಲ್ಡ್ನ ಕ್ರಿಯೇಟ್ ಮಾಡೋಣ. ಪ್ರೈವೇಟ್ ಸ್ಟ್ರಿಂಗ್ ಇಂಟ್ರೆಸ್ಟ್ಸ್. ಓಕೆ, ಇದೇ ಒಂದು ವ್ಯಾಲ್ಯೂಗೆ ನಾವು ಎಲ್ಲ ವ್ಯಾಲ್ಯೂಸ್ನು ಬೈಂಡ್ ಮಾಡ್ತೀವಿ ಈ ಒಂದು ಫೀಲ್ಡ್ಗೆ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳೋಣ, contact.html ಅಲ್ಲಿ ಅದನ್ನು ಆ್ಯಡ್ ಮಾಡೋಣ, ಇಂಟ್ರೆಸ್ಟ್ಸ್ ಅಂತೇಳಿ. ಓಕೆ, ಇಷ್ಟಾಗಿದೆ. ಈಗ ನಾನೇನು ಮಾಡ್ತೀನಿ, ಈಗ ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಈಗ ಓಕೆ ಒಂದು ಚೆಕ್ ಬಾಕ್ಸಸ್ನ ಕ್ರಿಯೇಟ್ ಮಾಡಿದ್ದೀವಿ. ಅದೇ ರೀತಿ ಮಲ್ಟಿಪಲ್ ಚೆಕ್ ಬಾಕ್ಸಸ್ನ ಕ್ರಿಯೇಟ್ ಮಾಡಬೇಕು. ನಾನು ಇದನ್ನು ಡೂಪ್ಲಿಕೇಟ್ ಮಾಡ್ತೀನಿ. ಸೊ ಇಲ್ಲೆಲ್ಲ ಜಸ್ಟ್ ಚೇಂಜ್ ಮಾಡ್ತೀನಿ. ರೈಟಿಂಗ್ ಇದೆ, ಇದನ್ನು ಕುಕ್ಕಿಂಗ್ ಅಂತ ಮಾಡ್ತೀನಿ. ಓಕೆನಾ, ಸೊ ಇದನ್ನು ಕಾಪಿ ಮಾಡಿಕೊಂಡು ಇಲ್ಲೂ ಕೂಡ ಕುಕ್ಕಿಂಗ್ ಅಂತ ಆ್ಯಡ್ ಮಾಡ್ತೀನಿ. ಇದು ಕೂಡ ಕುಕ್ಕಿಂಗು, ಜಸ್ಟ್ ಕ್ಯಾಪಿಟಲ್ ಮಾಡ್ತೀನಿ. ಓಕೆ, ಇಂಟ್ರೆಸ್ಟ್ ಹಾಗೇ ಇರಲಿ, ಇಲ್ಲಿ ಕುಕ್ಕಿಂಗ್ ಅಂತ ಆ್ಯಡ್ ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟು ರೀಡಿಂಗ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ರೈಟಿಂಗ್ ಕುಕ್ಕಿಂಗ್. ಓಕೆನಾ, ರೀಡಿಂಗ್ನ ಕಾಪಿ ಮಾಡೋಣ, ಅದನ್ನು ವ್ಯಾಲ್ಯೂಯಲ್ಲೂ ಪಾಸ್ ಮಾಡೋಣ, ಈ ಫಾರನ್ನು ಆಟ್ರಿಬ್ಯೂಟಿಗೂ ಪಾಸ್ ಮಾಡೋಣ. ಅದೇ ರೀತಿ ಇಲ್ಲಿ ನಾನು ರೀಡಿಂಗ್ ಅಂತ ಆ್ಯಡ್ ಮಾಡ್ತೀನಿ. ಈಗ ಸೇವ್ ಮಾಡೋಣ, ಬ್ರೌಸರಿಗೆ ಹೋಗೋಣ. ಸೊ ನಾನೇನು ಮಾಡ್ತೀನಿ, ಬ್ರೌಸರಿಗೆ ಹೋಗ್ತೀನಿ. ಸೊ ಕಾಂಟ್ಯಾಕ್ಟರ್ಸ್ ಪೇಜಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಜಸ್ಟ್ ರಿಫ್ರೆಶ್ ಮಾಡಿ ಕಾಂಟ್ಯಾಕ್ಟರ್ಸಿಗೆ ಹೋದೆ ಅಂತಂದರೆ ನೋಡ್ಬೋದು ನಮಗೆ ರೈಟಿಂಗ್, ಕುಕ್ಕಿಂಗ್, ರೀಡಿಂಗ್. ಓಕೆ, ಈಗ ನಾನು ಕುಕ್ಕಿಂಗ್ ಮೇಲೆ ಜಸ್ಟ್ ಚೆಕ್ ಮಾರ್ಕ್ ಮಾಡಿದೆ ಅಂತಂದರೆ ಕುಕ್ಕಿಂಗ್ ಚೆಕ್ ಮಾರ್ಕ್ ಆಗುತ್ತೆ. ಅದೇ ರೀತಿ ರೀಡಿಂಗ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಾಗ ರೀಡಿಂಗ್ ಕೂಡ ಸೆಲೆಕ್ಟ್ ಆಗುತ್ತೆ. ಓಕೆನಾ, ಈಗೇನು ಮಾಡೋಣ ಅಂತಂದರೆ ನಾವು ಇದನ್ನು ಸಬ್ಮಿಟ್ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಭೂಷಣ್, ಓಕೆ, ಕ್ಯಾನಡಾ, ಇದನ್ನು ಸಬ್ಮಿಟ್ ಮಾಡ್ತೀನಿ. ಸೊ ಸಬ್ಮಿಟ್ ಮಾಡಿದಾಗ ನಮ್ಮ ಜಾವಾ ಕನ್ಸೋಲಲ್ಲಿ, ಲೇಯರ್ ಕನ್ಸೋಲಲ್ಲಿ ಏನು ಪ್ರಿಂಟ್ ಆಗುತ್ತೆ ಅಂತ ನೋಡೋಣ. ಪ್ರಿಂಟಿಂಗ್ ದಿ ಕಾಂಟ್ಯಾಕ್ಟ್ ಆಬ್ಜೆಕ್ಟ್. ಓಕೆನಾ, ಭೂಷಣ್, ಕ್ಯಾನಡಾ, ಹಾಗೆ ಇಂಟ್ರೆಸ್ಟಲ್ಲಿ ನೋಡ್ಬೋದು ಕುಕ್ಕಿಂಗು ಮತ್ತು ರೀಡಿಂಗ್ನ ನಾವು ಪಾಸ್ ಮಾಡ್ತಿದ್ವಿ. ಸೊ ಆ ಎರಡು ವ್ಯಾಲ್ಯೂಸ್ನ ನಾನು ಜಾವಾ ಲೇಯರಿಗೆ ಪಾಸ್ ಮಾಡ್ತಿದ್ದೀನಿ. ಸೊ ಇದನ್ನು ನಾನೇನು ಮಾಡ್ಬೋದು, ಬೇಕಂದರೆ ಇದನ್ನು ಕಾಮಾ ಸಪ್ರೇಟೆಡ್ ಇರೋ ವ್ಯಾಲ್ಯೂಸ್ನ ನಾನು ಚೇಂಜ್ ಮಾಡ್ಕೊಂಡ್ಬಿಟ್ಟು ಒಂದು ಲೀಸ್ಟಲ್ಲಿ ಆ್ಯಡ್ ಮಾಡಿ ಇದನ್ನು ಸಪ್ರೇಟೆಡ್ ಮಾಡಿ ಲೀಸ್ಟ್ ಮಾಡಿ ಆ ಲೀಸ್ಟನ್ನು ನಾನು ಜಾವಾ ಡೇಟಾಬೇಸ್ ಆಬ್ಜೆಕ್ಟ್ ಒಳಗಡೆ ನಾನು ಸ್ಟೋರ್ ಮಾಡ್ಬೋದು. ಬಟ್ ಒಂದು ಏನು ಅರ್ಥ ಮಾಡ್ಕೊಳ್ಳಿ ಅಂತಂದರೆ, ನಾವು contactors.html ಅಲ್ಲಿ ಮೇಕ್ ಶ್ಯೂರ್ ದಟ್ ನಾವಿಲ್ಲಿ ಆ ಫೀಲ್ಡ್ ಆಟ್ರಿಬ್ಯೂಟ್ಸ್ನ ಎಲ್ಲ ಚೆಕ್ ಬಾಕ್ಸಸ್ಸಿಗೂ ಆ್ಯಡ್ ಮಾಡಬೇಕು. ಓಕೆನಾ, ಅದಕ್ಕೋಸ್ಕರ ನಾವು ಇಲ್ಲೆಲ್ಲ ಫೀಲ್ಡ್ ವ್ಯಾಲ್ಯೂಸ್ಗೂ ನಾವು ಚೆಕ್ ಬಾಕ್ಸಸ್ ಫೀಲ್ಡ್ ವ್ಯಾಲ್ಯೂಸ್ಗೂ ನಾವು ಇಂಟ್ರೆಸ್ಟ್ ಅಂತ ಆ್ಯಡ್ ಮಾಡಿದ್ದೀವಿ. ಸೊ ಅದಿಷ್ಟು ವ್ಯಾಲ್ಯೂಸ್ ಯಾವ ಯೂಸರ್ ಸೆಲೆಕ್ಟ್ ಮಾಡ್ಕೊತಾರಲ್ಲ ಎಲ್ಲ ಚೆಕ್ ಬಾಕ್ಸಸ್ಸಿನ ವ್ಯಾಲ್ಯೂಸು ಆ ಒಂದು ಇಂಟ್ರೆಸ್ಟ್ ಅನ್ನೋ ಫೀಲ್ಡಿಗೆ ವ್ಯಾಲ್ಯೂಸಲ್ಲಿ ಬೈಂಡ್ ಆಗುತ್ತೆ, ವಿತ್ ಕಾಮಾ ಸಪ್ರೇಟೆಡ್ ಆಗಿ ಬೈಂಡ್ ಆಗುತ್ತೆ. ಓಕೆನಾ, ಸೊ ಈ ವ್ಯಾಲ್ಯೂಸ್ ಕೂಡ ನಾವು ಕೊಡಬೇಕು. ಈ ವ್ಯಾಲ್ಯೂ ಆಟ್ರಿಬ್ಯೂಟ್ ಏನಕ್ಕೆ ಯೂಸ್ ಮಾಡ್ತೀವಿ, ಇಲ್ಲಿ ನಾವೇನು ಆ್ಯಡ್ ಮಾಡಿರೋ ವ್ಯಾಲ್ಯೂಸ್ನೇ ಅದು ನಾವು ಜಾವಾ ಲೇಯರಿಗೆ ಪಾಸ್ ಮಾಡ್ತೀವಿ. ಈ ವ್ಯಾಲ್ಯೂಸ್ಗಳೇ ಇಂಟ್ರೆಸ್ಟ್ ಅನ್ನೋ ಒಂದು ಫೀಲ್ಡಿಗೆ ಬೈಂಡ್ ಮಾಡುತ್ತೆ. ಓಕೆನಾ, ಈ ಆಟ್ರಿಬ್ಯೂಟು ಮತ್ತು ಈ ಒಂದು ಫಾರಲ್ಲಿರೋ ಆ ರೈಟಿಂಗ್ನ ಏನಕ್ಕೆ ಆ್ಯಡ್ ಮಾಡಿದ್ದೀವಿ ಅಂತಂದರೆ, ನಾನು ಹೇಳಿದ್ರೆ ಇಲ್ಲಿ ಜಸ್ಟ್ ಟೆಕ್ಸ್ಟ್ ಮೇಲೆ ಚೆಕ್ ಮಾರ್ಕ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಆ ಚೆಕ್ ಬಾಕ್ಸು ಚೆಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಎರಡು ID ವ್ಯಾಲ್ಯೂ ಮತ್ತು ಹಾಗೆ ಫಾರ್ ಆಟ್ರಿಬ್ಯೂಟಲ್ಲಿರೋ ವ್ಯಾಲ್ಯೂಸ್ನ ಮ್ಯಾಚ್ ಮಾಡಿದ್ದೀವಿ. ಓಕೆ, ಇದಿಷ್ಟು ನಾವು ಚೆಕ್ ಬಾಕ್ಸಸ್ನ ಡಿಸ್ಪ್ಲೇ ಮಾಡೋದ್ರ ಬಗ್ಗೆ ಆಯಿತು. ಅದೇ ರೀತಿ ಚೆಕ್ ಬಾಕ್ಸಲ್ಲಿರೋ ವ್ಯಾಲ್ಯೂಸ್ನ ನಾವು ಯಾವ ರೀತಿ ಜಾವಾ ಲೇಯರಿಗೆ ಪಾಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಯಿತು. ಬಟ್ ಇಲ್ಲಿ ನೋಡ್ಬೋದು ನೀವು, ನಾವೆಲ್ಲದನ್ನು ಹಾರ್ಡ್ ಕೋಡ್ ಮಾಡಿದ್ದೀವಿ. ಅಂದರೆ UI ಲೇಯರಲ್ಲಿ ನಾವು ಹಾರ್ಡ್ ಕೋಡ್ ಮಾಡಿದ್ದೀವಿ. ಬಟ್ ನಾವು ರಿಯಲ್ ಟೈಮ್ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಯಾವುದನ್ನು ನಾವು ಹಾರ್ಡ್ ಕೋಡ್ ಮಾಡಲ್ಲ. ನಾನು ಮುಂಚೆಗೆ ಹೇಳ್ದಂಗೆ ಯೂಶ್ವಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಡೈನಮಿಕ್ಕಾಗಿ ವ್ಯಾಲ್ಯೂಸ್ನ ಫೆಚ್ ಮಾಡ್ತೀವಿ. ಅಂದರೆ ನಾವು ಜಾವಾ ಲೇಯರ್ ಡೇಟಾಬೇಸಿಂದ ರೀಡ್ ಮಾಡಿ, ಡೇಟಾಬೇಸಿಂದ ನಾವು ಸರ್ವಿಸ್ ಲೇಯರಲ್ಲಿ ರೀಡ್ ಮಾಡ್ತೀವಿ, ಸರ್ವಿಸ್ ಲೇಯರಿಂದ ಕಂಟ್ರೋಲರ್ ಲೇಯರ್ ಕಳಿಸ್ತೀವಿ, ಕಂಟ್ರೋಲರ್ ಲೇಯರಲ್ಲಿ ನಾವು ಆ ಕಂಟ್ರೋಲರ್ ಲೇಯರಿಂದ ಥೈಮ್ ಲೀಫ್ ಟೆಂಪ್ಲೇಟಿಗೆ ಪಾಸ್ ಮಾಡಿ ಥೈಮ್ ಲೀಫಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ ಈಚ್ ಆಟ್ರಿಬ್ಯೂಟ್ನ ಯೂಸ್ ಮಾಡಿ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಸೊ ಅದನ್ನು ಮಾಡಲಿಕ್ಕೆ ಏನಪ್ಪ ಅಂತಂದರೆ, ಫಸ್ಟ್ ಇದು ಯಾವುದು ಬೇಡ ನಮಗೆ, ಇದಿಷ್ಟನ್ನು ರಿಮೂವ್ ಮಾಡಿಬಿಡೋಣ. ಓಕೆ, ಇದನ್ನು ನಾನು ರಿಮೂವ್ ಮಾಡಿಬಿಡ್ತೀನಿ ಇವೆರಡನ್ನು. ಓಕೆ, ಈಗೇನು ಮಾಡೋಣ ಅಂತಂದರೆ ಇಲ್ಲಿ ಈಚ್ ಆಟ್ರಿಬ್ಯೂಟ್ನ ಯೂಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಫಸ್ಟು ಸರ್ವಿಸ್ ಲೇಯರಿಂದ ಪಾಸ್ ಮಾಡೋಣ. ಸೊ ವಾಪಸ್ ನಮ್ಮ ಪ್ರಾಡಕ್ಟ್ ಸರ್ವಿಸಿಗೆ ಹೋಗೋಣ. ಪ್ರಾಡಕ್ಟ್ ಸರ್ವಿಸಲ್ಲಿ ನಾನು ಏನು ಮಾಡ್ತೀನಿ, ಇನ್ನೂ ಒಂದು ಮ್ಯಾಪ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಪ್ರೈವೇಟ್ ಸ್ಟ್ಯಾಟಿಕ್ ಮ್ಯಾಪ್ ವಿಚ್ ಈಸ್ ಆಫ್ ಟೈಪ್ ಸ್ಟ್ರಿಂಗ್ ಕಾಮ ಸ್ಟ್ರಿಂಗ್. ಓಕೆನಾ, ಒಂದು ಕೀ ವ್ಯಾಲ್ಯೂ ಪೇರ್ ಇರುತ್ತೆ, ಅದರಲ್ಲಿ ಕೀ ಕೂಡ ಸ್ಟ್ರಿಂಗ್ ಇರುತ್ತೆ, ವ್ಯಾಲ್ಯೂ ಕೂಡ ಸ್ಟ್ರಿಂಗ್ ಇರುತ್ತೆ. ಇದನ್ನು ಇಂಟ್ರೆಸ್ಟ್ಸ್ ಮ್ಯಾಪ್ ಅಂತ ಕರಿತೀನಿ ನಾನು, ಇಂಟ್ರೆಸ್ಟ್ ಮ್ಯಾಪ್. ಸೊ ಇಲ್ಲೇನು ಮಾಡೋಣ, ಸ್ಟ್ಯಾಟಿಕ್ ಬ್ಲಾಕ್ ಒಳಗಡೆಗೆ ನಾನು ಅದನ್ನು ಇನಿಷಿಯಲೈಸ್ ಮಾಡ್ತೀನಿ. ಇಂಟ್ರೆಸ್ಟ್ಸ್ ಮ್ಯಾಪ್ ಈಸ್ ಈಕ್ವಲ್ ಟು ನ್ಯೂ ಹ್ಯಾಶ್ ಮ್ಯಾಪ್. ಓಕೆ, ಈಗೇನು ಮಾಡೋಣ ಅಂತಂದರೆ ಇಂಟ್ರೆಸ್ಟ್ ಮ್ಯಾಪ್ ಡಾಟ್ ಪುಟ್
ಇಲ್ಲಿ ಕೀ ವ್ಯಾಲ್ಯೂ ವೇರ್ನ ಪಾಸ್ ಮಾಡೋಣ. ಕೀ ಏನಿರುತ್ತೆ ಯಾವಾಗಲೂ ನಾವು ಏನು ವ್ಯಾಲ್ಯೂನ ಸ್ಟೋರ್ ಮಾಡಬೇಕು ಅಂತಿರ್ತೀವಲ್ಲ, ಅಂದರೆ ಜಾವಾಲೇರಿ ಕಳಿಸ್ಬೇಕು ಅಂತಿರ್ತೀವಲ್ಲ, ಅದು ಕೀ ಆಗಿರುತ್ತೆ. ಸೊ ನಾನೇನು ಮಾಡ್ತೀನಿ, ರೈಟಿಂಗ್ ವ್ಯಾಲ್ಯೂ ಯಾವಾಗಲೂ ನಾವು ಏನು ಡಿಸ್ಪ್ಲೇ ಮಾಡ್ತೀವಲ್ಲ ಅದು. ಓಕೆ, ರೈಟಿಂಗ್ ಇದನ್ನು ಕಾಪಿ ಮಾಡೋಣ, ಮಲ್ಟಿಪಲ್ ಟೈಮ್ಸ್ ಪೇಸ್ಟ್ ಮಾಡೋಣ. ಸೊ ಇದೇನು ಮಾಡೋಣ, ಕುಕ್ಕಿಂಗ್ ಹಾಗೆಯೇ ಇದು ಕೂಡ ಕುಕ್ಕಿಂಗ್ ಆಗಿರುತ್ತೆ. ಕುಕ್ಕಿಂಗ್ ಇದು ರೀಡಿಂಗ್ ಇದನ್ನು ರೀಡಿಂಗ್ ಅಂತ ಮಾಡೋಣ. ಓಕೆ, ಈಗ ಸೇವ್ ಮಾಡ್ತೀನಿ. ಸೊ ಇಲ್ಲೇನು ಮಾಡೋಣ ಅಂದರೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ, ಇನ್ಸ್ಟೆನ್ಸ್ ಮೆಥಡ್ಡು ಪಬ್ಲಿಕ್. ದಿಸ್ ಈಸ್ ಗೋಯಿಂಗ್ ಟು ರಿಟರ್ನ್, ಮ್ಯಾಪ್ನ ರಿಟರ್ನ್ ಮಾಡುತ್ತೆ, ಸ್ಟ್ರಿಂಗ್ ಗೆಟ್ ಇಂಟ್ರೆಸ್ಟ್ಸ್. ಓಕೆ, ಇಲ್ಲಿ ನಾನು ಏನು ಮಾಡ್ತೀನಿ, ಆ ಇಂಟ್ರೆಸ್ಟ್ನ ರಿಟರ್ನ್ ಮಾಡ್ತೀನಿ, ರಿಟರ್ನ್ ಇಂಟ್ರೆಸ್ಟ್ ಮ್ಯಾಪ್. ಸೇವ್ ಮಾಡೋಣ. ಈಗೇನು ಮಾಡೋಣ ಅಂತಂದರೆ ಈ ಒಂದು ಸರ್ವಿಸಲ್ಲಿರೋ ಮೆಥಡ್ನ ನಾವು ಕಂಟ್ರೋಲರಲ್ಲಿ ಕಾಲ್ ಮಾಡೋಣ. ಕಾಲ್ ಮಾಡಿಬಿಟ್ಟು ಮಾಡಲಿಗೆ ಆ್ಯಡ್ ಮಾಡೋಣ. ವಾಪಸ್ ನಮ್ಮ ಹೋಮ್ ಕಂಟ್ರೋಲರಿಗೆ ಹೋಗೋಣ. ಇಲ್ಲಿ ಕಾಂಟ್ಯಾಕ್ಟರ್ಸ್ ಇದೆ. ನಾವು ಕಾಂಟ್ಯಾಕ್ಟರ್ಸ್ ಪೇಜಿಗೆ ಹೋದಾಗ ಆಟೋಮೆಟಿಕಲಿ ಎಲ್ಲ ಚೆಕ್ ಬಾಕ್ಸಸ್ಲಿರೋ ವ್ಯಾಲ್ಯೂಸು ಲೋಡ್ ಆಗಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸೇಮ್ ಈ ಮಾಡಲ್ ಆಟ್ರಿಬ್ಯೂಟಿಗೆ ಆ್ಯಡ್ ಮಾಡ್ತೀನಿ. ಸೊ ಕೀ ನಾನು ಏನು ಕೊಡ್ತೀನಿ, ಇಂಟ್ರೆಸ್ಟ್ ಅಂತಲೇ ಕೊಡ್ತೀನಿ, ಇಂಟ್ರೆಸ್ಟ್. ಇಲ್ಲಿ ನಾನೇನು ಮಾಡ್ತೀನಿ, ಆ ಪ್ರಾಡಕ್ಟ್ ಸರ್ವಿಸ್ ಇದೆ ನನ್ನ ಹತ್ರ. ಪ್ರಾಡಕ್ಟ್ ಸರ್ವಿಸಲ್ಲಿ ಆಲ್ರೆಡಿ ಇಂಜೆಕ್ಟ್ ಮಾಡಿದ್ದೀವಿ ಟಾಪಲ್ಲಿ ನಾವು. ಅದನ್ನು ಇಟ್ಕೊಂಡು ನಾನು ಆ ಬೀನ ಇಟ್ಕೊಂಡು ನಾನು ಕಾಲ್ ಮಾಡ್ತೀನಿ, ಗೆಟ್ ಇಂಟ್ರೆಸ್ಟ್. ಓಕೆ, ಅದನ್ನು ನಾನು ಡೈರೆಕ್ಟಾಗಿ ಮಾಡಲಿಗೆ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟು ಮಾಡಿ ಸೇವ್ ಮಾಡೋಣ. ಈಗೇನಾಯಿತು, ಈ ಇಂಟ್ರೆಸ್ಟ್ ನಾವು ಮಾಡಲಿಗೆ ಆ್ಯಡ್ ಮಾಡೋದ್ರಿಂದ ಮಾಡಲ್ ನಮಗೆ ಟೈಮ್ ಲೀಫಲ್ಲಿ ಅವೈಲೇಬಲ್ ಇರುತ್ತೆ. ನಾನಲ್ಲಿ ಮಾಡಲ್ನ ಈಚ್ ಅಟ್ರಿಬ್ಯೂಟ್ ಯೂಸ್ ಮಾಡಿ ಐಟ್ರೇಟ್ ಮಾಡ್ತೀನಿ. contactors.html ಅಲ್ಲಿ ಹೋಗೋಣ. ಇಲ್ಲೇನು ಮಾಡೋಣ ಅಂತಂದರೆ ನನಗೆ ಓಕೆ ಎಲ್ಲಿದೆ ಅದು, ಓಕೆ ಸೆಲೆಕ್ಟ್ ಯುವರ್ ಇಂಟ್ರೆಸ್ಟ್ ಅಂತಿದೆಯಲ್ಲ, ನಾನೇನು ಮಾಡ್ತೀನಿ, ಇಲ್ಲೇ ಈಚ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀನಿ. ಓಕೆನಾ, ಈಚ್ ಆಟ್ರಿಬ್ಯೂಟ್ ಯೂಸ್ ಮಾಡ್ತೀನಿ. ಸೊ ಈಚ್ ಆಟ್ರಿಬ್ಯೂಟ್ ಯೂಸ್ ಮಾಡಿದಾಗ ನಾವೇನು ಮಾಡ್ತೀವಿ, ಫಸ್ಟು ಅದನ್ನು ರೀಡ್ ಮಾಡ್ತೀವಿ. ಸೊ ನನಗೆ ಇಂಟ್ರೆಸ್ಟ್ ಸಿಕ್ಕಿದೆ. ಸೊ ಈಚ್ ಟೈಮ್ ಲೂಪ್ ರನ್ ಆದಾಗ ನಾನು ಅದನ್ನು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀನಿ. ಅದನ್ನು ಇಂಟ್ರೆಸ್ಟ್ ಅಂತ ಕರಿತೀನಿ ನಾನು, ಇಂಟ್ರೆಸ್ಟ್ $interest. ಓಕೆ, ಇದು ಪ್ಲೂರಲ್ ಫಾರ್ಮು, ಇದು ಸಿಂಗ್ಯುಲರ್. ಓಕೆನಾ, ಅಂದರೆ ಸಿಂಗ್ಯುಲರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಕಂಟೈನ್ಸ್ ಅ ಸಿಂಗಲ್ ಆಬ್ಜೆಕ್ಟ್. ಹೌದಾ, ಓಕೆ, ಇಂಟ್ರೆಸ್ಟ್. ಸೊ ನನಗೆ ಒಂದು ಸಲ ಇಂಟ್ರೆಸ್ಟ್ ಸಿಕ್ತು ಅಂತಂದರೆ ನಾನು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡ್ಬೋದು. ಓಕೆನಾ, ಅಲ್ಲಿ ID ಇರೋ ಜಾಗದಲ್ಲಿ ನಾನೇನು ಮಾಡ್ತೀನಿ, ಟೈಮ್ ಲೀಫ್ ID ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲೇನು ಮಾಡ್ತೀನಿ, ನಾನು $interest ಈ ಒಂದು ಇಂಟ್ರೆಸ್ಟ್ನ ಪ್ರಿಂಟ್ ಮಾಡ್ತೀನಿ. ಓಕೆನಾ, ಈ ಇಂಟ್ರೆಸ್ಟಲ್ಲಿ ಏನಿರುತ್ತೆ, ಕೀ ವ್ಯಾಲ್ಯೂ ಇರುತ್ತೆ. ನಾನೇನು ಯೂಸ್ ಮಾಡ್ತೀನಿ, ಕೀನ ಯೂಸ್ ಮಾಡ್ತೀನಿ. ಅದೇ ರೀತಿ ವ್ಯಾಲ್ಯೂಯಲ್ಲೂ ಕೂಡ ನಾನು ಏನು ಮಾಡ್ತೀನಿ, ಸೊ ಫಸ್ಟ್ ಆಫ್ ಆಲು ಟೈಮ್ ಲೀಫ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀನಿ. ಟೈಮ್ ಲೀಫ್ ವ್ಯಾಲ್ಯೂ ಆಟ್ರಿಬ್ಯೂಟ್ನ ಯೂಸ್ ಮಾಡಿ $interest.key. ಓಕೆ, ಫೀಲ್ಡಲ್ಲಿ ಸೇಮ್ ಅದೇ ಹಾಗೆ ಇರುತ್ತೆ ಇದು. ಇಲ್ಲೂ ಕೂಡ ಅಷ್ಟೇ, ನಾನು ಏನು ಮಾಡ್ತೀನಿ, ಟೈಮ್ ಲೀಫ್ ಫಾರ್ ಆಟ್ರಿಬ್ಯೂಟ್ ಯೂಸ್ ಮಾಡ್ತೀನಿ. ಇಲ್ಲೂ ಕೂಡ ನಾನು ಕೀನ ಯೂಸ್ ಮಾಡ್ತೀನಿ, interest.key. ಓಕೆ, ಇದ್ರ ಬದಲು ನಾನು ಏನು ಮಾಡ್ತೀನಿ, ಇಲ್ಲಿ ಟೆಕ್ಸ್ಟ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಓಕೆನಾ, ಟೈಮ್ ಲೀಫ್ ಟೆಕ್ಸ್ಟ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಇಲ್ಲೇನು ಮಾಡ್ತೀವಿ, interest.value ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಕೀ ನಾವು ವ್ಯಾಲ್ಯೂ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಓಕೆನಾ, ನಾವು ಕೀ ವ್ಯಾಲ್ಯೂ ಪೇರ್ ಆ್ಯಡ್ ಮಾಡಿರ್ತೀವಲ್ಲ, ವ್ಯಾಲ್ಯೂಯಲ್ಲಿ ನಾವು ಕ್ಯಾಪಿಟಲಲ್ಲಿ ಬರ್ತಿದ್ದೀವಿ. ಓಕೆನಾ, ಅದನ್ನು ನಾವು ಆ್ಯಕ್ಚುಲಿ ಡಿಸ್ಪ್ಲೇ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಟೆಕ್ಸ್ಟ್ ಆಟ್ರಿಬ್ಯೂಟ್ ಒಳಗಡೆ ನಾವು ವ್ಯಾಲ್ಯೂ ಯೂಸ್ ಮಾಡ್ತೀವಿ. ಇನ್ನೆಲ್ಲ ಕಡೆಗೂ ನಾವು ಕೀನೇ ಯೂಸ್ ಮಾಡ್ತೀವಿ. ಓಕೆ, ಇಷ್ಟೇ ಚೇಂಜಸ್ ನಾವು ಮಾಡಬೇಕಾಗಿರೋದು. ಇನ್ನೆಲ್ಲ ಹಾಗೇ ಇರುತ್ತೆ. ಸೊ ಇದು ಫೀಲ್ಡ್ ಆಟ್ರಿಬ್ಯೂಟು ಹಾಗೇ ಇರುತ್ತೆ, ಇದನ್ನೇನು ನಾವು ಚೇಂಜ್ ಮಾಡಲ್ಲ. ಸೊ ಇದಾದಮೇಲೆ ನಾನು ಏನು ಮಾಡ್ತೀನಿ, ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಿ ವಾಪಸ್ ಬ್ರೌಸರಿಗೆ ಹೋಗೋಣ. ಜಸ್ಟ್ ರಿಫ್ರೆಶ್ ಮಾಡ್ತೀನಿ ಒಂದು 2-3 ಟೈಮ್ಸು. ಕಾಂಟ್ಯಾಕ್ಟರ್ಸಿಗೆ ಹೋದಾಗ ನನಗೆ ಸೇಮ್ ಎಲ್ಲ ವ್ಯಾಲ್ಯೂಸು ಅದೇ ರೀತಿ ಪ್ರಿಂಟ್ ಆಗಿದೆ. ನಾನೀಗ ರೈಟಿಂಗ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದರೆ ಚೆಕ್ ಬಾಕ್ಸ್ ಚೆಕ್ ಆಗುತ್ತೆ, ಅನ್ಚೆಕ್ ಆಗುತ್ತೆ. ಕುಕಿಂಗ್ ಮೇಲೆ ಚೆಕ್ ಮಾಡಿದ್ರೆ ಚೆಕ್ ಮಾರ್ಕ್ ಆಗುತ್ತೆ. ರೀಡಿಂಗ್ ಮೇಲೆ ಚೆಕ್ ಮಾರ್ಕ್ ಮಾಡಿದ್ರೆ ಚೆಕ್ ಮಾರ್ಕ್ ಆಗುತ್ತೆ. ಸೊ ನಾನು ಮಾಡ್ತೀನಿ, ರೀಡಿಂಗ್ ಮತ್ತು ಕುಕಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಜಸ್ಟ್ ಕನ್ಸೋಲ್ನ ಕ್ಲಿಯರ್ ಮಾಡೋಣ. ಸಬ್ಮಿಟ್ ಮಾಡ್ತೀನಿ. ಓಕೆ, ಇದು ಮ್ಯಾಂಡೇಟರಿ ಫೀಲ್ಡ್ ಆಗಿದೆ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡ್ತೀನಿ. ಓಕೆ, ಫಾರ್ಮ್ ಕ್ಲಿಯರ್ ಆಯಿತು. ಇಲ್ಲಿ ಪ್ರಿಂಟ್ ಆಗ್ತಿಲ್ಲ, ಏನಕ್ಕೆ ಅಂತ ನಾವು ಇನ್ನೂ ಡಿಸ್ಪ್ಲೇ ಮಾಡೋದಕ್ಕೆ ಕೋಡ್ ಬರೆದಿಲ್ಲ. ಸೊ ಬಟ್ ನಾವಿಲ್ಲಿ ಕನ್ಸೋಲಲ್ಲಿ ಚೆಕ್ ಮಾಡ್ಬೋದು, ಇಂಟ್ರೆಸ್ಟು, ರೀಡಿಂಗ್ ಮತ್ತು ಕುಕ್ಕಿಂಗು ಪ್ರಿಂಟ್ ಆಗ್ತಾಯಿದೆ. ಓಕೆ, ಈಗೇನು ಮಾಡೋಣ ಅಂತಂದರೆ ನಾವಿಲ್ಲ ಟೈಮ್ ಲೀಫ್ ಟೆಂಪ್ಲೇಟಲ್ಲೇ ಜಸ್ಟ್ ಒಂದು ಬ್ರೇಕ್ನ ಆ್ಯಡ್ ಮಾಡಿಬಿಟ್ಟು ಇಂಟ್ರೆಸ್ಟ್ ಅನ್ನೋ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಸ್ಪ್ಯಾನ್ ಟ್ಯಾಗ್ ಯೂಸ್ ಮಾಡೋಣ. ಟೆಕ್ಸ್ಟ್ ಆಟ್ರಿಬ್ಯೂಟ್, ಇಲ್ಲಿ ನಾನು data.interestನ ಪ್ರಿಂಟ್ ಮಾಡ್ತೀನಿ. ಜಸ್ಟ್ ಲೈಕ್ ನಾವು ಕಂಟ್ರಿ ಮತ್ತು ಫುಲ್ ನೇಮ್ನ ಪ್ರಿಂಟ್ ಮಾಡಿದ್ದೀವಲ್ಲ ಅದೇ ಥರನೇ. ಏನು ಮಾಡೋಣ, ಬ್ಯಾಕ್ ಹೋಗೋಣ, ಜಸ್ಟ್ ರೀಲೋಡ್ ಮಾಡಿ. ಹಾಗೆಯೇ ಕಾಂಟ್ಯಾಕ್ಟರ್ಸಿಗೆ ಹೋಗ್ಬಿಟ್ಟು ರೈಟಿಂಗ್, ರೀಡಿಂಗ್, ಭೂಷಣ್,
ಟೆಸ್ಟ್ ಸಬ್ಮಿಟ್ ಮಾಡಿ. ಸಿ ರೈಟಿಂಗ್ ಆ್ಯಂಡ್ ರೀಡಿಂಗ್ ಟೆಸ್ಟ್ ಭೂಷಣ್ ಎಲ್ಲ ಪ್ರಿಂಟ್ ಆಗಿದೆ. ಬಟ್ ನಾವು ಈ ಸಲ ಏನು ಮಾಡಿದ್ವಿ, ನಾವು ಕಂಪ್ಲೀಟಾಗಿ ಜಾವಾ ಲೇಯರಿಂದ ಒಂದು ಈ ರೈಟಿಂಗ್, ರೀಡಿಂಗ್, ಕುಕಿಂಗ್ ಎಲ್ಲ ಚೆಕ್ ಬಾಕ್ಸಸ್ ವ್ಯಾಲ್ಯೂಸ್ನ, ಚೆಕ್ ಬಾಕ್ಸಸ್ ಡೇಟಾನ ನಾವು ಪ್ರಿಂಟ್ ಮಾಡಿದ್ವಿ. ಚೆಕ್ ಬಾಕ್ಸಸಲ್ಲಿ ಯಾವುದನ್ನು ಹಾರ್ಡ್ ಕೋಡ್ ಮಾಡಿಲ್ಲ UI ಅದೇ ರೀತಿ ನಾವು ಅದನ್ನು ಚೆಕ್ ಮಾಡಿಕೊಂಡು ಪ್ರಿಂಟ್ ಮಾಡಿದಾಗ ನಾವು ಜಾವಾ ಲೇಯರ್ಗೆ ವ್ಯಾಲ್ಯೂಸ್ನೆಲ್ಲ ಪಾಸ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ, ಯಾವ ರೀತಿ ಚೆಕ್ ಬಾಕ್ಸಸ್ನ ಯೂಸ್ ಮಾಡ್ಬೋದು ಟೈಮ್ ಲೀಫ್ ಟೆಂಪ್ಲೇಟಲ್ಲಿ ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಲಾಸ್ಟ್ ಎಲಿಮೆಂಟ್ ಇದೆ, ರೇಡಿಯೋ ಬಟನ್ನು, ಅದನ್ನು ಕೂಡ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿ ಅಲ್ಲಿಗೆ ನಾವು ಫಾರ್ಮ್ ಎಲಿಮೆಂಟ್ಸ್ನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು.